वेद योगमायतनं वेद आयतनवान् भवते। गुरुदेवो महादेवो गुरुदेवः सदाशिवः गुरुसाक्षात् परब्रह्म तस्मै श्री गुरवे नमः। जयमङ्गलं जयाय नमस्कार ಶ್ರೀ ಶ್ರೀ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ದಿವಸ ದೈವಾಧೀನರಾಗಿರ್ತಕ್ಕಂಥದ್ದು ನಮಗೆಲ್ಲರೂ ಅತ್ಯಂತ ದುಃಖದ ವಿಚಾರವಾಗಿರ್ತದೆ. ಶಾಮನೂರು ಶಿವಶಂಕರಪ್ಪನವರು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಅತ್ಯಂತ ಹೆಚ್ಚಿನ ಸೇವೆಗಳನ್ನು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಸಲ್ಲಿಸಿದ್ದಾರೆ. ಅವರ ಅಗಲಿಕೆಯಿಂದ ನಾವೆಲ್ಲರೂ ಈ ದಿವಸ ದುಃಖ ತಪ್ತರಾಗಿದ್ದೇವೆ. ಇದೇ ರೀತಿಯಾಗಿ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷತೆ ವಹಿಸ್ಕೊಂಡಾಗಿಂದ ಸಮಾಜದ ಬಗ್ಗೆ ಸಮಾಜಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಒಡೆದೋಗ್ತಾ ಇದ್ದಂಥ ಸಮಾಜವನ್ನು ಎಂಥದ್ದೇ ಸಂದರ್ಭದಲ್ಲಿ ಒಡೆದೋಗದೆ ಇರೋ ಹಾಗೆ ಗಟ್ಟಿಯಾಗಿ ಹಿಡಿದಿಟ್ಕೊಂಡು ಯಾವುದೇ ವಿಧವಾದ ಅದರ ಮೇಲೆ ಲೋಪದೋಷಗಳು ಏನೇ ಬಂದ್ರೂ ಸಮಾಜವನ್ನು ಮಾತ್ರ ಒಡೆಯೋಕ್ಕೆ ಅವ್ರು ಬಿಡದೆ ಸರ್ಕಾರಕ್ಕೂ ಸೆಡ್ಡು ಹೊಡೆದು ಸಮಾಜ ಒಡೆದಾಕಕ್ಕೆ ಪ್ರಯತ್ನ ಮಾಡಿದ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಅವರು ನಿಂತು ನಮ್ಮ ಸಮಾಜವನ್ನು ಇವತ್ತು ಗಟ್ಟಿಮುಟ್ಟಾಗಿ ಉಳಿಸ್ಕೊಂಡಿದ್ದಾರೆ. ವೀರಶೈವ ಲಿಂಗಾಯತ ಅಂತ ಬಂದಂಥ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಪಾತ್ರವನ್ನು ವಹಿಸದೆ ಎಲ್ಲರನ್ನೂ ಸಮಾನವಾಗಿ ಜೊತೆಯಾಗಿ ತೆಗೆದುಕೊಂಡು ಎಲ್ಲರೂ ಒಂದೇ, ನಮ್ಮ ಸಮಾಜ ಒಂದೇ, ನಮ್ಮ ಸಮಾಜ ಒಗ್ಗಟ್ಟಾಗಿರಬೇಕು ಅಂತ ಬಹಳ ಹೆಚ್ಚಿನ ರೀತಿಯಾಗಿ ಅವರು ಶ್ರಮಿಸಿ ಸಮಾಜವನ್ನು ಹಿಡಿದಿಟ್ಕೊಂಡಿದ್ರು. ಇನ್ನು ಮುಂದೇನೂ ಕೂಡ ಅವ್ರ ಜಾಗನ ತುಂಬತಕ್ಕಂಥ ಅಧ್ಯಕ್ಷರು ಅದೇ ರೀತಿ ಅವರ ಧ್ಯೇಯೋದ್ದೇಶಗಳನ್ನು ಚಾಚು ತಪ್ಪದೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ಹಿರಿಯ ಮುತ್ಸದ್ದಿಗಳು ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಧೀಮಂತ ನಾಯಕ, ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿಗಳಾದಂಥ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮ ವೀರಶೈವ ಸಮಾಜ ಈ ಸಮಾಜವನ್ನು ಬಿಟ್ಟು ಅಗಲಿದ್ದಾರೆ. ಹಿರಿಯರು ತುಂಬು ಜೀವನ ನಡೆಸಿ ಸಮಾಜಕ್ಕೆ ಏನು ಸೂಚನೆ ಕೊಡಬೇಕು ಮತ್ತು ಸಮಾಜ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ಸಣ್ಣ ವಯಸ್ಸಿನಿಂದನೂ ಈ ಸಮಾಜಕ್ಕೆ ಒಂದು ಕಣ್ಮಣಿಯಾಗಿ ಹಾಗೂ ವ್ಯಾಪಾರ ವರ್ಗದಿಂದ ಬಂದಂಥ ಶಾಮನೂರು ಶಿವಶಂಕರಪ್ಪನವರು ದೊಡ್ಡದಾಗಿ ಬೆಳೆದು ಇಡೀ ಸಮಾಜಕ್ಕೆ ಅತಿ ಶ್ರೀಮಂತರಾಗಿ ಬಂದು ಎಷ್ಟೇ ಶ್ರೀಮಂತರಾದರೂ ದಾವಣಗೆರೆಯಲ್ಲಿ ಪ್ರತಿಯೊಬ್ಬ ಬಡವರಿಗೆ ಬರಗಾಲದಲ್ಲಿ ಸಾಕಷ್ಟು ಅವರಿಗೆಲ್ಲ ನೆರವು ನೀಡಿದಂಥ ಹಣನ ವಾಪಸ್ ಪಡೆದೆ ಅದನ್ನು ಮತ್ತೆ ಮಠಕ್ಕೆ ಕೊಟ್ಟವರನ್ನ ಮಠಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಅಂಥ ಧೀಮಂತ ನಾಯಕ ನಮ್ಮ ಸಮಾಜದ ವ್ಯಕ್ತಿ. ಅವರು ನಡೆದು ಬಂದ ದಾರಿಯನ್ನು ಪ್ರತಿಯೊಬ್ಬರು ಅಭ್ಯಾಸ ಮಾಡಿದ್ರೆ ಮುಂದಿನ ಜೀವನದಲ್ಲಿ ಎಲ್ಲರೂ ಸುಖವಾಗಿರ್ತಾರೆ. ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ನಡೆದಂಥ ದಾರಿನಲ್ಲಿ ಈ ವೀರಶೈವ ಸಮಾಜದ ಧುರೀಣರು, ಯುವಕರು, ನಮ್ಮ ಮುಂದಿನ ಬರುವಂಥ ಯುವಕರುಗಳು ಮಾರ್ಗವನ್ನು ಅನುಸರಿಸಿದ್ರೆ ಸಮಾಜ ಸದೃಢವಾಗಿ ಬೆಳೆಯುತ್ತೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಹಿರಿಯ ಮುತ್ಸದ್ದಿಗಳು, ವೀರಶೈವ ಲಿಂಗಾಯತ ಸಮಾಜದ ಧುರೀಣರು ಹಾಗೂ ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನು ಮಾಡಿ ಆರೋಗ್ಯ ಸಂಸ್ಥೆಗಳನ್ನು ಕೂಡ ಅವರ ಭಾಗದಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಕೂಡ ಮಾಡಿ ಈ ಒಂದು ಸಮಾಜದ ಏಳಿಗೆ ಆಗಿ, ಒಂದೇ ಸಮಾಜದ ಏಳಿಗೆ ಅನ್ನೋದಕ್ಕಿಂತ ಎಲ್ಲಾ ಸಮಾಜದ ಕುಟುಂಬಗಳಿಗೆ ಒಂದಷ್ಟು ಕುಟುಂಬಗಳಿಗೆ ಉದ್ಯೋಗವನ್ನು ಕೊಡುವ ಮುಖಾಂತರ ಅವರು ಅವರ ಜೀವನದ ಸಾರ್ಥಕತೆಯನ್ನ ಬಾಳಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಅವರ ಅಗಲಿಕೆಯನ್ನ ತುಂಬಲಾರದ ನಷ್ಟ ನಮ್ಮ ವೀರಶೈವ ಸಮಾಜಕ್ಕೆ ಹಾಗೂ ನಮ್ಮ ನಾಡಿನ ಜನತೆಗೆ ಹಾಗೂ ಅವರಿದ್ದಂಥ ರಾಜಕೀಯ ರಂಗದಲ್ಲೂ ಕೂಡ ಹಿರಿಯರಾಗಿ ಅನೇಕ ವರ್ಷಗಳ ಕಾಲ ಅನೇಕ ಶಾಸಕರಾಗಿ 6 ಬಾರಿ ಶಾಸಕರಾಗಿ 1 ಬಾರಿ ಸಂಸದರಾಗಿ ಹಾಗೂ ಸಚಿವರಾಗಿ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ರಾಜ್ಯದಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಅವರ ಕುಟುಂಬದವರಿಗೆ ಈ ಒಂದು ಸಾವಿನ ದುಃಖವನ್ನ ಭರಿಸುವ ಶಕ್ತಿಯನ್ನು ಕೊಡ್ಲಿ ಅಂತ ಈ ಒಂದು ನಾಡಿನ ಪರವಾಗಿ ಹಾಗೂ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಮತ್ತು
ತಾಲೂಕು ಮಟ್ಟದ ಎಲ್ಲ ನಮ್ಮ ಹಿರಿಯರು ಮುಖಂಡರ ಪರವಾಗಿ ಈ ಒಂದು ದಿನ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ನಮ್ಮೆಲ್ಲರಿಗೂ ಹಿರಿಯ ಚೇತನ, ಹಿರಿಯ ಮುತ್ಸದಿ ಆಗಿದಂಥ ಸಂಘಟನೆಯಲ್ಲಿ ಸಮಾಜವನ್ನ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸಮುದಾಯ ಹೊಂದಿರುವಂಥ ಈ ಸಮಾಜವನ್ನ ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನ ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದ್ರು. ಅವರೇ ಅಧಿಕಾರ ಇರ್ತಕ್ಕಂಥ ಪಕ್ಷದಲ್ಲೇ ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಇದ್ದಾಗ ಕೂಡ ತಮ್ಮ ರಾಜಕೀಯ ಪಕ್ಷದ ದೂರ ಇಟ್ಟು ಅವರು ಎಲ್ಲ ರೀತಿಯಲ್ಲಿ ಸಮಾಜಕ್ಕಾಗಿ ಒಂದೇ ನಾಣ್ಯದ ಎರಡು ಮುಖ ವೀರಶೈವ ಮತ್ತೆ ಲಿಂಗಾಯತ ಅಂತ ಹೇಳಿ ಪ್ರತಿಪಾದಿಸಿ ಇಡೀ ಸರ್ಕಾರವೇ ಮಹಾಸಭಾದ ಹತ್ತಿರ ಬರುವಂತೆ ಮಾಡಿದಂತಹ ಧೀಮಂತ ನಾಯಕ ಅವರು ಈ ದಿನ ಇಲ್ಲದೆ ಇರೋದು ನಮ್ಮೆಲ್ಲರಿಗೂ ತುಂಬಾ ನೋವು ತರ್ತಾ ಇದೆ. ಅದೇ ರೀತಿ ಎಲ್ಲರೂ ಕೆಚ್ಚೆದೆಯಾಗಿ ಲಿಂಗಾಯತರು ಬೆಳಿಬೇಕು, ವೀರಶೈವ ಲಿಂಗಾಯತರು ಒಗ್ಗೂಟಬೇಕು ಅಂತ ಹೇಳಿ ಅವರ ಆಸೆ ಇದೆ. ಅದೇ ರೀತಿ ಮುಂದೆ ಬರುವ ಯುವಕರು ಅವರ ಆದರ್ಶನ ಪಾಲಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವರ ಆದರ್ಶವನ್ನ ನಾವೆಲ್ಲ ಮೈಗೂಡಿಸ್ಕೊಬೇಕಂತ ಹೇಳಿ ಅವರ ಶಾಂತಿ ದೊರೆ ಅಂತ ನಾವು ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಅವ್ರದ್ದು ಅಂತ್ಯ ಸಂಸ್ಕಾರ ನಡೀತಾ ಇದೆ. ನಾವು ನೆಲಮಂಗಲದಲ್ಲಿ ಜಿಲ್ಲಾ ಘಟಕ, ರಾಜ್ಯ ಘಟಕ ಎಲ್ಲ ಸೇರಿ ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ಹಿರಿಯರು, ನಟರಾಜಣ್ಣ, ದಯಾಶಂಕರ್ ಅವರು, ಎಲ್ಲ ದೊಡ್ಡವರು, ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಎಲ್ಲ ಮಹಿಳೆಯರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು ನೋವಿನ ಸಂಗಾತಿ, ಯಾಕೆಂದ್ರೆ ನಮಗೆಲ್ಲ ಅವರೊಂದು ಬಲ ಇತ್ತು. ನಮಗೆ ಇವತ್ತು ಶಾಮನೂರು ಶಿವಶಂಕರಪ್ಪನವ್ರು ಇಲ್ಲ ಅಂದ ತಕ್ಷಣ ಎಲ್ಲರಿಗೂ ತುಂಬ ನೋವಾಗಿದೆ. ಅವ್ರು ಇನ್ನೂ ಭಗವಂತ ಅವ್ರಿಗೆ ಇನ್ನೂ ಒಂದು 4-5 ವರ್ಷ ಇದ್ದಿದ್ರೆ ಚೆನ್ನಾಗಿತ್ತು. ಮುಂದೆ ಈಗ ಅವ್ರ ಜಾಗ ಯಾರು ತುಂಬ್ತಾರೆ ಅವರು ಇದೇ ಥರ ನಡ್ಸ್ಕೊಂಡು ಹೋಗ್ಬೇಕು ಮುಂದೆ. ಯಾಕೆಂದರೆ ಇವತ್ತು ಮಹಾಸಭಾ ಅವರು ತುಂಬ ಶ್ರಮಪಟ್ಟು ಈ ಮಹಾಸಭಾ ಕಟ್ಟಿದ್ದಾರೆ. ಮುಂದೇನೂ ಸಹ ಹಿಂಗೆ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಮಹಾಸಭಾ, ಅಖಿಲ ಭಾರತ ವೀರಶೈವ ಮಹಾಸಭಾ ಅದು ಬೇರೆ ಅಲ್ಲ, ಲಿಂಗಾಯತ ಮಹಾಸಭಾ ಬೇರೆ ಅಲ್ಲ ಅನ್ನಂಗೆ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದೀವಿ. ಇವತ್ತು ತುಂಬ ನೋವು, ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಾ ಟಿವಿನಲ್ಲಿ ಎಷ್ಟು ಜನಕ್ಕೆ ಏನೇನು ಅವ್ರು ಮಾಡಿದ್ದಾರೆ. ಪ್ರತಿಯೊಬ್ಬರು ನನಗೆ ಅಷ್ಟು ಹೆಲ್ಪ್ ಆಯ್ತು, ಅವರಿಂದ ನಮ್ಗೆ ಇಷ್ಟು ಹೆಲ್ಪ್ ಆಯ್ತು. ನೋಡಿ, ಮನುಷ್ಯ ಹುಟ್ಟಿದ ಮೇಲೆ ಏನೋ ಒಂದು ನಾವು ಸಾಧನೆ ಮಾಡಬೇಕು, ಏನೋ ನಾವು ಹೊತ್ಕೊಂಡು ಹೋಗೋದು ಏನೂ ಇಲ್ಲ. ಇವತ್ತು ನಾವು ಏನು ಒಳ್ಳೇದು ಮಾಡಿರ್ತೀವಿ ಅದೇ ಇವತ್ತು ನೋಡ್ತಾ ಇದ್ದೀವಿ. ಜನಸಾಗರ, ಲಕ್ಷಾಂತರ ಜನ ಬಂದಿದ್ದಾರೆ ಇವತ್ತು. ಅದು ಎಲ್ರಿಗೂ ಪುಣ್ಯ ಸಿಗಲ್ಲ ಅದು, ಯಾಕೆಂದ್ರೆ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಇಡೀ ನಮ್ಮ ಸಮುದಾಯ ಅನ್ನೋದು ಒಂದನ್ನೇ ಗುರಿ ಇಟ್ಕೊಂಡಿಲ್ಲ ಅವರು, ಎಲ್ಲ ಸಮುದಾಯದವ್ರನ್ನು ಒಟ್ಟುಗೂಡಿಸ್ಕೊಂಡು ಬಡವ ಬಲ್ಲಿಗ ಅನ್ನಲ್ಲ. ಹಂಗಾಗಿ ಅವ್ರು ಇವತ್ತು ಕೆಲಸ ಮಾಡೋದಕ್ಕೆ ಲಕ್ಷಾಂತರ ಜನ ಇವತ್ತು ಜನಸಾಗರ ನೋಡ್ತಾ ಇದೀವಿ. ಬೆಳಗ್ಗೆಯಿಂದಲೂ ಇಡೀ ಎಷ್ಟು ಕಡೆ ಅವರು ಜನ ನುಗ್ಗಿ ಬರ್ತಾ ಇದ್ದಾರೆ ಅಂದ್ರೆ ಅಷ್ಟು ನೋವು. ಎಲ್ಲರೂ ಪ್ರತಿಯೊಬ್ಬರೂ ನೋವಿನಲ್ಲೇ ಇದ್ದಾರೆ. ಹಂಗಾಗಿ ಮುಂದೆ ಎಲ್ರೂ ಮಹಾಸಭಾದಲ್ಲಿ ಇದ್ದೀವಿ. ನಮಗೂ ಇವತ್ತು ತುಂಬ ನೋವಾಗಿದೆ. ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.